ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ವಿಷ್ಣು ಪುರಾಣದ 32ನೇ ಅಧ್ಯಾಯ ಜರಾಸಂಧನ ಕತೆ. ಕೃಷ್ಣನು ಕಂಸನ ಪತ್ನಿಯರಿಗೆ ತಾಯಿಗೆ ಸಮಾಧಾನ ಹೇಳಿದನು. ಯದುಶ್ರೇಷ್ಠ ಉಗ್ರಸೇನನು ತನ್ನ ಮಗ ಕಂಸನಿಗೂ ಹತರಾಗಿದ್ದ ಇತರರಿಗೂ ಪ್ರೇತ ಕಾರ್ಯಗಳನ್ನು ನಡೆಸಿದನು. ಬಲರಾಮಕೃಷ್ಣರು ಉಪನಯನ ಸಂಸ್ಕಾರವನ್ನು ಪಡೆದ ಕಾಶಿಯಲ್ಲಿ ಜನಿಸಿ ಆವಂತಿಪುರದಲ್ಲಿ ನೆಲೆಸಿದ್ದ ಸಾಂದೀಪನಿ ಎಂಬ ಆಚಾರ್ಯರ ಬಳಿಗೆ ವಿದ್ಯಾಭ್ಯಾಸಕ್ಕೆ ಹೋದರು. ಅಲ್ಲಿ ವೇದಾಭ್ಯಾಸದಲ್ಲಿ ತೊಡಗಿ ಎಲ್ಲ ಜನರಿಗೂ ಶಿಷ್ಟಾಚಾರವೇನೆಂಬುದನ್ನು ತೋರಿಸಿಕೊಟ್ಟರು. ಬಾಲಕರು 4 ವೇದಗಳನ್ನು, ಷಡಂಗಗಳನ್ನು, ಎಲ್ಲ ಶಾಸ್ತ್ರಗಳನ್ನು ಸಾಂಘವಾಗಿ ಕಲಿತರು. ವಿದ್ಯಾಭ್ಯಾಸ ಮುಗಿದ ಮೇಲೆ ಗುರುಗಳಲ್ಲಿ ಯಾವ ಗುರುದಕ್ಷಿಣೆ ಸಲ್ಲಿಸಬೇಕು ಎಂದು ಕೇಳಿದರು. ಸಾಂದೀಪನಿಗಳು ಪ್ರಭಾಸ ಕ್ಷೇತ್ರದ ಬಳಿ ಸಮುದ್ರದಲ್ಲಿ ಸತ್ತು ಹೋದ ತನ್ನ ಪುತ್ರನನ್ನು ತಂದು ಕೊಡಿರೆಂದು ಕೇಳಲು ರಾಮಕೃಷ್ಣರು ಧನುರ್ಧಾರಿಗಳಾಗಿ ಸಮುದ್ರದ ಬಳಿಗೆ ಹೋದರು. ಸಮುದ್ರ ರಾಜನು ಇಬ್ಬರಿಗೂ ಅರ್ಘ್ಯವನ್ನಿತ್ತು. ನಾನು ಸಾಂದೀಪನಿಗಳ ಪುತ್ರನನ್ನು ಕೊಲ್ಲಲಿಲ್ಲ. ಪಂಚಜನ ಎಂಬ ದೈತ್ಯನು ಶಂಕರೂಪದಿಂದ ಬಂದು ಅವರನ್ನು ಅಪಹರಿಸಿ ಸಮುದ್ರದಲ್ಲಿ ಅಡಗಿಸಿದ್ದಾನೆ ಎಂದು ಹೇಳಿದನು. ಆಗ ಶ್ರೀಕೃಷ್ಣನು ಸಮುದ್ರ ಜಲದೊಳಗೆ ಪ್ರವೇಶಿಸಿ ಪಂಚಜನ ದೈತ್ಯನನ್ನು ಸಂಹರಿಸಿ ಅವನ ಅಸ್ಥಿಯಿಂದಾದ ಶಂಖೋತ್ತಮನನ್ನು ತೆಗೆದುಕೊಂಡನು. ಬಳಿಕ ರಾಮಕೃಷ್ಣರು ಯಮನ ಪಟ್ಟಣಕ್ಕೆ ಹೋಗಿ ಯಮನನ್ನು ಜಯಿಸಿ ಸಾಂದೀಪನಿಗಳ ಪುತ್ರನಿಗೆ ಮೊದಲಿದ್ದ ಶರೀರಾಕೃತಿಯನ್ನು ಕೊಡಿಸಿ ಆ ಹುಡುಗನನ್ನು ತಂದು ಸಾಂದೀಪನಿಗಳಿಗೆ ಒಪ್ಪಿಸಿದರು. ಬಳಿಕ ಮಧುರಾ ನಗರಿಗೆ ಬಂದರು. ಕಂಸನನ್ನು ಶ್ರೀಕೃಷ್ಣನು ವಧಿಸಿದನೆಂಬುದನ್ನು ತಿಳಿದ ಅವನ ಮಾವ ಜರಾಸಂಧನು 23 ಅಕ್ಷೌಹಿಣಿ ಸೈನ್ಯದೊಂದಿಗೆ ಮಧುರಾ ನಗರಕ್ಕೆ ಮುತ್ತಿಗೆ ಹಾಕಿದನು. ಜರಾಸಂಧನು ಹೀಗೆ ಒಟ್ಟು 18 ಬಾರಿ ಯಾದವರ ಮೇಲೆ ಯುದ್ಧ ಮಾಡಿದನು. ಪ್ರತಿಯೊಂದು ಸಂಗ್ರಾಮದಲ್ಲಿಯೂ ಸೋತು ಹೋದನು. ಜರಾಸಂಧನು ಪರಾಜಿತನಾಗಿ ಓಡಿ ಹೋಗುತ್ತಿದ್ದನು. ಆದರೂ ಕೃಷ್ಣನು ಅವನನ್ನು ಕೊಲ್ಲದೆ ಬಿಟ್ಟಿದ್ದನು. ಒಮ್ಮೆ ಯಾದವರ ಸಭೆಯಲ್ಲಿ ಗಾರ್ಗ್ಯನೆಂಬ ಬ್ರಾಹ್ಮಣನನ್ನು ಅವನ ಭಾವ ಮೈದುನನು ಷಂಢನೆಂದು ಹೀಯಾಳಿಸಿ ಮಾತನಾಡಲು ಕ್ರುದ್ಧನಾದ ಗಾರ್ಗ್ಯನು ಈಶ್ವರನನ್ನು ಕುರಿತು ತಪಸ್ಸು ಮಾಡಿ ತನಗೆ ಮಗನಾಗಬೇಕೆಂಬ ವರವನ್ನು ಬೇಡಿದನು. ಒಬ್ಬ ಯುವನ ರಾಜನು ಗಾರ್ಗ್ಯವನ್ನು ಸೇವಿಸಿ ಸಂತೋಷಪಡಿಸಿದ್ದರಿಂದ ಹಾಗೂ ಅವನು ಪುತ್ರಾರ್ಥಿಯಾಗಿದ್ದರಿಂದ ಗಾರ್ಗ್ಯ ಅವನ ಮಡದಿಯೊಂದಿಗೆ ಸಂಗಮಿಸಿ ಒಬ್ಬ ಮಗನನ್ನು ಹೆತ್ತನು. ಅವನು ಕಪ್ಪಗಿದ್ದುದರಿಂದ ಕಾಲಯಮನ ಎಂದು ಹೆಸರಿಟ್ಟು ಪಟ್ಟಾಭಿಷೇಕ ಮಾಡಿದನು. ಕಾಲಯವನನು ತನಗಿಂತ ಬಲಿಷ್ಠರು ಯಾರೆಂದು ನಾರದನನ್ನು ಕೇಳಲು ಅವರು ಯಾದವರೆನ್ನಲು ಕೂಡಲೇ ದೊಡ್ಡ ಸೈನ್ಯವನ್ನು ಸಜ್ಜುಗೊಳಿಸಿ ಮಧುರಾ ನಗರಕ್ಕೆ ದಂಡೆತ್ತಿ ಬಂದನು. ಶ್ರೀಕೃಷ್ಣನು ತಕ್ಷಣ ಆಲೋಚಿಸಿ ಕಾಲಯವನಿಂದ ಯಾದವ ಸೇನೆ ನಷ್ಟವಾದಲ್ಲಿ ಜರಾಸಂಧನು ಆಕ್ರಮಣ ಮಾಡಲು ಸುಲಭವಾಗುವುದೆಂದು ಭಾವಿಸಿ ಶತ್ರುಗಳಿಗೆ ದುರ್ಭೇದ್ಯವಾದ ಕೋಟೆಯನ್ನು ರಚಿಸಲು ಉದ್ದೇಶಿಸಿದನು. ಸಮುದ್ರ ರಾಜನಲ್ಲಿ 12 ಯೋಜನಗಳಷ್ಟು ನೆಲ ಕೇಳಿ ಪಡೆದು ಅಲ್ಲಿ ದ್ವಾರಕಾಪುರಿಯನ್ನು ನಿರ್ಮಿಸಿದನು. ಬಳಿಕ ಮಧುರಾ ಪ್ರಜೆಗಳನ್ನು ದ್ವಾರಕೆಗೆ ಕರೆತಂದನು. ದ್ವಾರಕೆಯು ಅಮರಾವತಿಯಂತೆ ಕಂಗೊಳಿಸುತ್ತಿತ್ತು. ತಾನು ಮಧುರೆಯಲ್ಲೇ ನಿಂತನು. ಕಾಲಯಮನು ಮಧುರೆಯ ಸುತ್ತುಗಟ್ಟಲು ಕೃಷ್ಣನು ಒಬ್ಬನೇ ಹೊರಗೆ ಬಂದನು. ಕೂಡಲೇ ಯಮನನು ಅವನ ಬೆನ್ನಟ್ಟಲು ಕೃಷ್ಣನು ಓಡುತ್ತಾ ಬಂದು ಒಂದು ಮಹಾ ಗುಹೆಯನ್ನು ಹೊಕ್ಕನು. ಅಲ್ಲಿ ಮಹಾಪರಾಕ್ರಮಿಯಾದ ಮುಚುಕುಂದನೆಂಬುವನು ಮಲಗಿ ನಿದ್ರಿಸುತ್ತಿದ್ದನು. ಕಾಲಯಮನಿಗೂ ಗುಹೆಗೆ ಬಂದು ಮುಚುಕುಂದನೇ ಕೃಷ್ಣನೆಂದು ಭ್ರಮಿಸಿ ಅವನನ್ನು ಒದ್ದನು. ಎಚ್ಚೆತ್ತ ಮುಚುಕುಂದನು ಕಣ್ಣು ಬಿಟ್ಟು ನೋಡಿದ ಕೂಡಲೇ ಕಾಲಯವನು ಸುಟ್ಟು ಬೂದಿಯಾಗಿ ಹೋದನು. ದೇವತೆಗಳು ಅವನಿಗೆ ಹಾಗೆ ವರವನ್ನು ನೀಡಿದ್ದರು. ದೇವಾಸುರ ಸಂಗ್ರಾಮ ಕಾಲದಲ್ಲಿ ಅಸುರರನ್ನು ಕೊಂದು ಬಳಲಿದ್ದನಾದ್ದರಿಂದ ಮುಚುಕುಂದ ರಾಜನು ದೇವತೆಗಳಲ್ಲಿ ದೀರ್ಘಕಾಲದವರೆಗೆ ತನಗೆ ನಿದ್ರೆ ಬೇಕೆಂದು ವರಬೇಡಿ ಪಡೆದಿದ್ದನು. ದೇವತೆಗಳೇ ಅವನಿಗೆ ನಿದ್ರೆಯಿಂದೆಚ್ಚೆತ್ತಾಗ ಯಾರು ನಿನ್ನನ್ನು ನಿದ್ರೆಯಿಂದ ಎಬ್ಬಿಸುವರೋ ಅವರು ನಿನ್ನ ದೇಹದಿಂದ ಹುಟ್ಟಿದ ಅಗ್ನಿಯಿಂದ ಸುಟ್ಟು ಭಸ್ಮವಾಗುವರು ಎಂದು ವರ ಕೊಟ್ಟಿದ್ದರು. ಮುಚುಕುಂದನು
ಈ ಮೊದಲು ಬಂದಿದ್ದವನು ಕೃಷ್ಣನೆಂದು ತಿಳಿದಾಗ ಅವನನ್ನು ಸ್ತುತಿಸಿ ತಾನು ಮೋಕ್ಷದಲ್ಲಿ ಅಭಿಲಾಷವುಳ್ಳವನಾಗಿದ್ದೇನೆ ಎಂದು ಕೇಳಲು ಕೃಷ್ಣನು, ಮಹಾರಾಜ, ನಿನಗೆ ಇಷ್ಟವಾದ ದಿವ್ಯಲೋಕವನ್ನು ಪಡೆ, ನಿನಗೆ ಪರಮೈಶ್ವರ್ಯವು ಪ್ರಾಪ್ತಿ ಆಗುವುದು ಎಂದು ಹೇಳಿದಾಗ ಗುಹೆಯಿಂದ ಹೊರಗೆ ಬಂದ ಮುಚುಕುಂದನು ಚಿಕ್ಕ ಚಿಕ್ಕ ಆಕಾರದ ಮನುಷ್ಯರನ್ನು ಕಂಡು ಕಲಿಯುಗ ಪ್ರಾರಂಭವಾಗಿದೆ ಎಂದು ಬಗೆದು ನರನಾರಾಯಣನ ಆಶ್ರಮವಿದ್ದ ಗಂಧಮಾಧನಗಿರಿಗೆ ತಪಸ್ಸಿಗೆಂದು ಹೊರಟು ಹೋದನು. ಬಲರಾಮನು ಸಾಕ್ಷಾತ್ ಆದಿಶೇಷನ ಅಂಶನು. ಅವನು ಒಮ್ಮೆ ಗೋಪರೊಡನೆ ವನದಲ್ಲಿ ವಿಹರಿಸುತ್ತಿದ್ದಾಗ ಮದ್ಯದ ಅಧಿದೇವತೆ ವಾರುಣಿಯಿಂದ ಪ್ರೇರಿತನಾಗಿ ಮದ್ಯವನ್ನು ಕುಡಿಯಲು ಉತ್ಸುಕನಾಗಿ ಕದಂಬ ವೃಕ್ಷದಿಂದ ಸುರಿಯುತ್ತಿದ್ದ ಮದ್ಯವನ್ನು ಗೋಪಿಯರೊಡನೆ ಕೂಡಿ ಚೆನ್ನಾಗಿ ಹೀರಿದನು. ಮದ್ಯಪಾನಾನಿಷ್ಠನಾಗಿ ಸ್ನಾನ ಮಾಡಲು ಯಮುನೆಯನ್ನು ತನ್ನತ್ತ ಕರೆದನು. ನದಿ ಪಾನಮಥನ ಮಾತನ್ನು ಉಪೇಕ್ಷಿಸಿ ಬರಲಿಲ್ಲ. ಆಗ ಸಿಟ್ಟಿಗೆದ್ದ ಬಲರಾಮನು ಅವಳನ್ನು ತನ್ನ ಹಲಾಯುಧದಿಂದ ಹಿಡಿದು, ಛೀಪಾಪಿ, ಶಕ್ತಿ ಇದ್ದರೆ ಇಷ್ಟವಿದ್ದಲ್ಲಿಗೆ ಹೋಗೆನ್ನಲು ಯಮುನೆ ಬಲರಾಮನೆಡೆಗೆ ನುಗ್ಗಿ ಹರಿದು ಇಡೀ ವನವನ್ನೇ ಮುಳುಗಿಸಿದಳು. ಕಡೆಗೆ ಬಲರಾಮನಿಂದ ಭೀತಿಗೊಳಗಾದ ಯಮುನೆ ತನ್ನ ಪ್ರವಾಹವನ್ನು ಬಲರಾಮನಿದ್ದ ಭೂಪ್ರದೇಶದಲ್ಲಿ ಹರಿಸತೊಡಗಿದಳು. ಆಗ ಬಲರಾಮನು ಅವಳನ್ನು ಬಿಟ್ಟನು. ಬಳಿಕ ಬಲರಾಮನು ಸ್ನಾನ ಮಾಡಲು ಅವನ ಶರೀರ ಕಾಂತಿ ಪ್ರಕಾಶಮಾನವಾಯಿತು. ಲಕ್ಷ್ಮಿಯು ಪ್ರತ್ಯಕ್ಷಳಾಗಿ ಅವನ ಒಂದು ಕಿವಿಗೆ ನೈದಿಲೆ ಹೂವನ್ನು, ಇನ್ನೊಂದು ಕಿವಿಗೆ ಒಂದು ಕುಂಡಲವನ್ನು ಆಭರಣವನ್ನಾಗಿ ಕೊಟ್ಟಳು. ಹಾಗೂ ವರುಣನು ಕಳುಹಿಸಿದ್ದ ಪದ್ಮಮಾಲೆ ಮತ್ತು ನೀಲವರ್ಣದ 2 ವಸ್ತ್ರಗಳನ್ನು ಅರ್ಪಿಸಿದಳು. ಬಲರಾಮನು ಮುಂದೆ ರೇವತನ ಮಗಳಾದ ರೇವತಿಯನ್ನು ಮದುವೆಯಾಗಿ ನಿಷಠ, ಉಲ್ಮುಖ ಎಂಬ ಪುತ್ರರಿಗೆ ಜನ್ಮವಿತ್ತನು ಎಂಬಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.